ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ನಲ್ಲಿ ರೇವಣ್ಣ ಅವರಿಗೆ ನಿರೀಕ್ಷಣಾ ಜಾಮೀನು ಸಿಗುತ್ತಾ ಸಿಗಲ್ವಾ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಡಿಸೈಡ್ ಆಗುತ್ತೆ. ರೇವಣ್ಣ ವಿರುದ್ಧ ದೂರು ಕೊಟ್ಟಿದ್ದಾರೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಈಗಷ್ಟೇ ಆರಂಭ ಆಗಿದೆ. ಎಸ್ಐಟಿ ಪರ ಎಸ್ಪಿಪಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಹಾಗೆಯೇ ನಿರೀಕ್ಷಣಾ ಜಾಮೀನು ಕೊಡೋದಕ್ಕೆ ಅವರ ವಿರೋಧ ಕೂಡ ಇದೆ. ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಿದರೆ ವಿವರಿಸ್ತೀನಿ ಅಂತ ಕೂಡ ಆಕೆ ಹೇಳಿದ್ದಾರೆ. ರೇವಣ್ಣ ವಿರುದ್ಧ ದೂರು ಕೊಟ್ಟ ಸಂತ್ರಸ್ತೆ ಈ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ಈಗಷ್ಟೇ ಆರಂಭ ಆಗಿದೆ. ಎಸ್ಐಟಿ ಪರ ಎಸ್ಪಿಪಿ ಜಗದೀಶ್ ಅವರು ವಾದ ಮಂಡನೆಗೆ ಇಳಿದಿದ್ದಾರೆ. ಮಹಿಳೆಯ ಕಿಡ್ನಾಪ್ ಹಿಂದೆ ಗಂಭೀರವಾದ ಕಾರಣವಿದೆ. ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಿದರೆ ವಿವರಿಸುತ್ತೇನೆ ಅಂತ ಹೇಳಿದ್ದಾರೆ. ರೇವಣ್ಣ ವಿರುದ್ಧ ದೂರು ಕೊಟ್ಟ ಸಂತ್ರಸ್ತೆ ಅಂದರೆ ಈಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ಎಸ್ಐಟಿ ಪರ ಹಾಜರಾಗಿರೋದ್ರಿಂದ ಈ ಪ್ರಕರಣ ಯಾವ ರೀತಿ ಆಗುತ್ತೆ, ಯಾಕೆಂದರೆ ಒಂದು ಕಡೆ ಅವರು ಒಂದು ಕೇಸ್ನಲ್ಲಿ ನಿನ್ನೆ ಅಷ್ಟೇ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದಿದ್ರು. ಯಾಕೆ ಅಂತಂದರೆ ಅಲ್ಲಿ ಎಲ್ಲವೂ ಕೂಡ ಬೇಲಬಲ್ ಸೆಕ್ಷನ್ಸ್ ಇತ್ತು. ಆದರೆ ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮತ್ತೊಮ್ಮೆ ಬಂಧನದ ಬೆದರಿಕೆ ಇದೆ, ಮತ್ತೊಮ್ಮೆ ಬಂಧಿಸಬಹುದು ಅಂತಕ್ಕಂಥ ಹೆದರಿಕೆ ಇದೆ ಅವರಿಗೆ. ಹಾಗಾಗಿ ನಿರೀಕ್ಷಣಾ ಜಾಮೀನನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ಅಪ್ಲೈ ಮಾಡ್ಕೊಂಡಿರೋದು. ಈಗ ವಿಚಾರಣೆ ಈಗಷ್ಟೇ ಆರಂಭ ಆಗಿದೆ. ಆ ವಿಚಾರಣೆಯಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಎಸ್ಐಟಿ ಪರವಾಗಿ. ಯಾವುದೇ ಕಾರಣಕ್ಕೂ ಕೂಡ ಆಂಟಿಸಿಪೇಟರಿ ಬೇಲ್ ಕೊಡಬಾರ್ದು ಅಂತ ಎಸ್ಪಿಪಿ ಅವರ ವಾದ. ಮಹಿಳೆಯ ಕಿಡ್ನ್ಯಾಪ್ ಹಿಂದೆ ಗಂಭೀರವಾದ ಕಾರಣ ಇದೆ. ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಯನ್ನು ನಡೆಸಿದರೆ ವಿವರಿಸ್ತೀನಿ ಅಂತ ಜನಪ್ರತಿನಿಧಿ ಕೋರ್ಟ್ಗೆ ಎಸ್ಪಿಪಿ ಜಗದೀಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಇದು ಪಬ್ಲಿಕ್ ಆಗಿ ಎಲ್ರಿಗೂ ಗೊತ್ತಾಗುವಂತಹ ವಿಚಾರ ಅಲ್ಲ. ಯಾತಕ್ಕೋಸ್ಕರ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತಂದ್ರೆ ಇದೊಂದು ಗಂಭೀರವಾದ ವಿಚಾರ. ಯಾಕೆ ಅಂತಕ್ಕಂಥದ್ದು ನಾನು ಹೇಳ್ತೀನಿ, ಆದರೆ ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆಯನ್ನ ಮಾಡಿ ಮಹಿಳೆಯ ಕಿಡ್ನ್ಯಾಪ್ ಹಿಂದೆ ಗಂಭೀರವಾದ ಕಾರಣ ಇದೆ ಅಂತಕ್ಕಂಥದ್ದನ್ನ ಕೂಡ ಅವ್ರು ಹೇಳಿದ್ದಾರೆ. ಆ ಕಾರಣ ಏನು ಅಂತಕ್ಕಂಥದ್ದನ್ನ ಜಡ್ಜ್ಗೆ ಮನವರಿಕೆ ಮಾಡಿಕೊಡ್ಬೇಕು. ಯಾವ ಕಾರಣಕ್ಕೆ ಇವರು ಆ ಸಂತ್ರಸ್ತೆಯನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ, ರೇವಣ್ಣ ಅಥವಾ ಬಾಬಣ್ಣ ಇವರೆಲ್ಲರೂ ಕೂಡ A1 A2 ಆರೋಪಿಗಳೇನಿದ್ದಾರೆ, ಇವರ ಕಾರಣ ಏನಿತ್ತು, ಯಾವ ಕಾರಣಕ್ಕೋಸ್ಕರ ಆಕೆಯನ್ನು ಕಿಡ್ನ್ಯಾಪ್ ಮಾಡಿದ್ರು, ಇವೆಲ್ಲವೂ ಕೂಡ ಈಗ ಹೊರಗೆ ಬರಬೇಕಾಗಿದೆ. ಅಂದರೆ ನ್ಯಾಯಾಧೀಶರ ಮುಂದೆ ಹೇಳಬೇಕಾಗಿದೆ. ಮಹಿಳೆಯ ಕಿಡ್ನ್ಯಾಪ್ ಹಿಂದೆ ಗಂಭೀರವಾದಂತಹ ಕಾರಣ ಇದೆ. ಮುಚ್ಚಿದ ಕೊಠಡಿ ವಿಚಾರಣೆ ನಡೆಸಿದ್ರೆ ನಾನು ಅದನ್ನು ವಿವರಿಸ್ತೀನಿ ಅಂತ ಕೂಡ ಜನಪ್ರತಿನಿಧಿಗಳ ಕೋರ್ಟ್ಗೆ ಎಸ್ಪಿಪಿ ಜಗದೀಶ್ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿಗೆ ನಿಜವಾಗ್ಲೂ ಗಂಭೀರವಾದ ಕಾರಣಗಳು ಇದ್ದಿದ್ದೇ ಆದರೆ ರೇವಣ್ಣ ಅವರಿಗೆ ಕಾನೂನಿನ ಕುಣಿಕೆ ಇನ್ನಷ್ಟು ಬಿಗಿಯಾಗುತ್ತೆ. ಎಸ್ಐಟಿ ವಿಚಾರಣೆಗೆ ಹಾಜರಾದರೆ ಬಂಧಿಸದಂತೆ ಮನವಿ ಮಾಡಿಕೊಂಡಿದ್ದಾರೆ. ಜನಪ್ರತಿನಿಧಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ರೇವಣ್ಣ ಪರ ವಕೀಲ ಮೂರ್ತಿ ನಾಯಕ್ ಅವರು. ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಒಂದು ಕಡೆ ಜಗದೀಶ್ ಅವರು ಎಸ್ಪಿಪಿ ಹೇಳ್ತಾರೆ ಈ ಕಿಡ್ನ್ಯಾಪ್ ಹಿಂದೆ ಗಂಭೀರವಾದ ಕಾರಣ ಇದೆ, ನೀವು ಮುಚ್ಚಿದ ಕೊಠಡಿಯಲ್ಲಿ ವಿಚಾರಣೆ ನಡೆಸಿದ್ರೆ ನಾನು ಹೇಳ್ತೀನಿ ಅಂತ. ಆದರೆ ಈಗ ಮೂರ್ತಿ ನಾಯಕ್ ರೇವಣ್ಣ ಪರ ವಕೀಲರು ಹೇಳ್ತಾ ಇರೋದು ಎಸ್ಐಟಿ ವಿಚಾರಣೆಗೆ ಹಾಜರಾದರೆ ಬಂಧಿಸಬೇಡಿ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ವಾದ ಪ್ರತಿವಾದಗಳು ಏನೇನು ನಡೀತಾ ಇದೆ ಇವಾಗ? ಇನ್ನೂ ಕೂಡ ಅರ್ಜಿ ವಿಚಾರಣೆ ಪ್ರಾರಂಭ ಆಗಿಲ್ಲ ಅರುಣ್. ಯಾಕಂದ್ರೆ ಅರವಿಂದ್ ಇನ್ನೂ ಅಬ್ಜೆಕ್ಷನ್ ನ ಫೈಲ್ ಮಾಡ್ಲಿಕ್ಕೆ ಒಂದಷ್ಟು ಕಾಲಾವಕಾಶಗಳು ಬೇಕು ಅಂತ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಬಹುತೇಕ 3 ಗಂಟೆಗೆ ವಿಚಾರಣೆ ಪ್ರಾರಂಭ ಆಗುವಂತ ಸಾಧ್ಯತೆಗಳಿದಾವೆ. ಈಗ ಎಸ್ಪಿಪಿ ಅವರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆ ಮನವಿ ಪ್ರಕಾರ ನಾವು ಮುಚ್ಚಿದ ಲಗೋಟೆಯಲ್ಲಿ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಿ ಮತ್ತು ಕೋರ್ಟ್ ನ ಒಳಗಡೆಯಲ್ಲಿ ನಾವು ಅಂದ್ರೆ ಕೋರ್ಟ್ ನ ಓಪನ್ ಕೋರ್ಟ್ ನಲ್ಲಿ ನಾವು ವಾದ ಮಂಡನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಕೆಲವೊಂದು ವಿಚಾರಗಳಿದೆ, ಆ ವಿಚಾರಗಳನ್ನ ಕೊಠಡಿ ಒಳಗಡೆ ಹೇಳಲಿಕ್ಕೆ ನಂಗೆ ಅವಕಾಶವನ್ನು ಮಾಡ್ಕೊಡಿ ಅಂತ ಹೇಳಿ ನ್ಯಾಯಾಧೀಶರನ್ನ ಮನವಿ ಮಾಡಿದರೆ ಬಹುತೇಕ ಅದಕ್ಕೆ ಅಲೋ ಮಾಡ್ತಾರ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇರುವಂತದ್ದು. ಆ ರೀತಿ ಆದ್ರೆ ಅದ್ರ ಬಗ್ಗೆನೂ ಕೂಡ ಮೂಡಿಸ್ತದೆ, ಅದ್ರ ಬಗ್ಗೆ ಕೂಡ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನ ಆಗ್ತದೆ. ಜೊತೆಗೆ ವಕೀಲರು ಅಂದ್ರೆ ರೇವಣ್ಣ ಅವರ ಪರ ವಕೀಲರು ಯಾವ ರೀತಿಯಲ್ಲಿ ವಾದವನ್ನ ಮಂಡಿಸ್ತಾರೆ, ಅದು ಯಾವ ಆಪ್ಷನ್ಗಳಿದಾವೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಕುತೂಹಲ ಇದೆ. ಇನ್ನೇನು ಕೆಲವೇ ಕ್ಷಣಗಳೇ ಅರ್ಜಿ ವಿಚಾರಣೆ ಪ್ರಾರಂಭ ಆಗುವಂತದ್ದು. ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇನ್ನೂ ಕೂಡ ವಿಚಾರಣೆ ಆರಂಭ ಆಗಿಲ್ಲ, ಅಂದರೆ ವಾದ ಪ್ರತಿವಾದಗಳಿನ್ನೂ ಕೂಡ ಆರಂಭ ಆಗಿಲ್ಲ. 3 ಗಂಟೆ ವೇಳೆಗೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಕೋರ್ಟ್ ಏನು ಡಿಸಿಷನ್ ತಗೊಳುತ್ತೆ ಅಂತ.